ನಮಸ್ತೆ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ರೆಸಿಪಿ ಬಂದು ನಾಟಿ ಕೋಳಿಲಿ ನಾನು ಚಿಕನ್ ಚಾಪ್ಸ್ ಮಾಡಿದ್ದೀನಿ. ಹೇಗೆ ಮಾಡಿದೆ, ಯಾವ ರೀತಿ ಮಾಡಿದೆ ಅಂತ ವೀಡಿಯೋದಲ್ಲಿ ಡೀಟೇಲಾಗಿ ಶೇರ್ ಮಾಡ್ತೀನಿ. ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಭಾವಿಸ್ತಿದ್ದೀನಿ. ನಾನು ಹೇಗೆಲ್ಲ ಮಾಡಿದೆ ಅಂತ ವೀಡಿಯೋದಲ್ಲಿ ಡೀಟೇಲಾಗಿ ಶೇರ್ ಮಾಡ್ತೀನಿ. ಬನ್ನಿ, ಇನ್ನೂ ಯಾರೆಲ್ಲ ನಿಸರ್ಗ ಕುಕಿಂಗ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇಷ್ಟವಾದರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ. ನನ್ನ ವೀಡಿಯೋನೆಲ್ಲೂ ಸ್ಕಿಪ್ ಮಾಡ್ದಂಗೆ ನೋಡಿ. ನಾನು ಅಷ್ಟೇ ಕೇಳ್ಕೊಳ್ಳೋದು, ಬೇರೆ ಏನೂ ಕೇಳ್ಕೊಳ್ಳೋದಿಲ್ಲ. ಇಲ್ಲಿ ನಾನು ಗುಂಡಿಗೆಕಾಯಿ, ಲಿವರು ಮತ್ತು ಮೊಟ್ಟೆ ಚೀಲ, ಸ್ವಲ್ಪ ನಾಟಿ ಕೋಳಿ ಇತ್ತಲ್ಲ ಅದನ್ನೆಲ್ಲ ತೆಗ್ದು ಒಂದು 1/4 kg ನಾಟಿ ಕೋಳಿನ ತೊಗೊಂಡು ಸಪ್ರೇಟಾಗಿ ಸಣ್ಣ ಸಣ್ಣದಾಗಿ ಬೋನ್ಲೆಸ್ ಇದು, ಸ್ವಲ್ಪನೂ ಮೂಳೆ ಇಲ್ಲ, ಅದನ್ನು ಒಂದು ಉಪ್ಪು ಮತ್ತು ಸ್ವಲ್ಪ ಅರಿಶಿನ ಹಾಕ್ಬಿಟ್ಟು ಒಂದು 3ರಿಂದ 4 ವಿಷಲ್ನ ಹಾಕ್ಸ್ಕೊಂಡಿದ್ದೀನಿ. ಈ ಥರ ಹಾಕ್ಸಿ ಮಾಡೋದ್ರಿಂದ ರುಚಿ ಡಬಲ್ ಆಗಿರುತ್ತೆ ಅಂತ ನಾಟಿ ಕೋಳಿಲಿ ಮಾಡಿರೋ ಅಂಥ ಚಿಕನ್ ಚಾಪ್ಸು. ಒಂದು ಮಿಕ್ಸಿ ಬಟ್ಲು ತೊಗೊಂಡಿದ್ದೀನಿ. ಬೆಳ್ಳುಳ್ಳಿ ಒಂದು 2ರಿಂದ 2.5 ಗೆಡ್ಡೆ, ಇಲ್ಲ 3 ಗೆಡ್ಡೆ, ಸಣ್ಣ ಸಣ್ಣದಾದರೆ 3 ಗೆಡ್ಡೆ ಹಾಕಿ, ದಪ್ಪದಾದರೆ 2 ಗೆಡ್ಡೆ ಹಾಕಿದ್ರೆ ಸಾಕು. ಶುಂಠಿ 1ರಿಂದ 1.5 ಇಂಚಷ್ಟು. ನಾವು ಚಿಕನ್ ಚಾಪ್ಸ್ ಮಾಡ್ತಾ ಇರೋದ್ರಿಂದ ಹಸಿರು ಬರಬೇಕು ಅಂತಂದರೆ ಹಸಿಮೆಣ್ಸಿಕಾಯಿ ಹಾಕ್ತಾಯಿದ್ದೀನಿ. ಧಾರಾಳವಾಗಿ ಕೊತ್ತಂಬರಿ ಸೊಪ್ಪು 1 ಇಡಿ ಹಾಕ್ತಾಯಿದ್ದೀನಿ, 1 ಇಡಿ ಪುದೀನ ಸೊಪ್ಪು ಹಾಕ್ತಾಯಿದ್ದೀನಿ. ಈ ಥರ ಮಾಡೋದ್ರಿಂದ ಒಳ್ಳೆ ಟೇಸ್ಟು. ಬಾಯಿ ಕೆಟ್ಟಿದ್ರೆ ಈ ಥರ ಮಾಡಿದ್ದೀನಿ, ನಿಮಗೂ ಇಷ್ಟ ಆಗುತ್ತೆ. ಚಕ್ಕೆ 1ರಿಂದ 1.5 ಇಂಚಷ್ಟು ಪುಡಿ ಮಾಡಿ ಚಕ್ಕೆ ಹಾಕ್ತಾಯಿದ್ದೀನಿ. ಮೆಣಸು ಒಂದು ಅರ್ಧ ಸ್ಪೂನಷ್ಟು ಮೆಣಸು ಹಾಕ್ತಾಯಿದ್ದೀನಿ. ಒಂದು 3ರಿಂದ 4 ಇಲ್ಲ 5 ಲವಂಗ ಹಾಕ್ತಾಯಿದ್ದೀನಿ. ಇದನ್ನೆಲ್ಲ ಸ್ವಲ್ಪ ನೀರು ಹಾಕ್ಕೊಂಡು ನೈಸಿಗೆ ಪೇಸ್ಟ್ ಮಾಡ್ಕೋಬೇಕಾಗುತ್ತೆ. ಬೈಲರ್ ಕೋಳಿಲಿ ಮಾಡೋ ಟೇಸ್ಟೇ ಬೇರೆ, ನಾಟಿ ಕೋಳಿಲಿ ಮಾಡೋ ಚಿಕನ್ ಚಾಪ್ಸೇ ಟೇಸ್ಟೇ ಬೇರೆ. ಹಾಗಾಗಿ ನಾನಿವತ್ತು ನಾಟಿ ಕೋಳಿಲಿ ಮಾಡಿರೋಂಥ ಚಿಕನ್ ಚಾಪ್ಸು. ಒಂದು ಬಾಣಲಿ ತೊಗೊಂಡಿದ್ದೀನಿ, ಎಣ್ಣೆ ಹಾಕ್ತಾಯಿದ್ದೀನಿ, ಪಲಾವ್ ಎಲೆ ಹಾಕ್ತಾಯಿದ್ದೀನಿ. ಡ್ರೈ ಪಲಾವ್ ಎಲೆ ಹಾಕಿದ್ರೂ ಆಗುತ್ತೆ ಇದಕ್ಕೆ. ಪಲಾವ್ ಎಲೆ ಎಲ್ಲ ಸ್ವಲ್ಪ ಬಿಸಿ ಆಗ್ತಿದ್ದಂಗೆ ಸಣ್ಣ ಸಣ್ಣದಾಗಿ ಒಂದು 5ರಿಂದ 6 ಈರುಳ್ಳಿನ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ. ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಫಸ್ಟ್ ಈರುಳ್ಳಿ ಹಾಕ್ಬಿಟ್ಟು ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕಾಗುತ್ತೆ. ಚಪಾತಿಗಂತೂ ಸೂಪರಾಗಿರುತ್ತೆ, ರಸ ಅನ್ನಕ್ಕಂತೂ ಇನ್ನೂ ಕೇಳ್ಕೊಳ್ಳೇಬೇಡ್ರಿ, ಅಷ್ಟು ರುಚಿಯಾಗಿರುತ್ತೆ ಈ ಚಿಕನ್ ಚಾಪ್ಸು. ನಾವೇನು ರುಬ್ಬಿಟ್ಕೊಂಡಿದ್ವಲ್ಲ ಹಸಿರು ಮಸಾಲೆ, ಹಸಿಮೆಣ್ಸಿಕಾಯಿ, ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಪುದೀನ, ಅದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಬಾಣಲಿಗೆ ಹಾಕ್ಕೊಂಡು ಮಿಕ್ಸ್ ಮಾಡಬೇಕಾಗುತ್ತೆ. ಅದರಲ್ಲಿರೋ ಹಸಿ ವಾಸನೆ ಎಲ್ಲ ಹೋಗಬೇಕು, ಅಲ್ಲಿ ತನಕ ನಾವು ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಇದರಲ್ಲಿ ನೀರಿನ ಅಂಶನೂ ಬಿಡುತ್ತೆ ಮತ್ತು ಹಸಿ ವಾಸನೆನೂ ಹೋಗೋ ತನಕ ನಾವು ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕಾಗುತ್ತೆ. ಒಂದು 2 ಟೊಮೊಟೊ ಹಾಕಿದ್ರೆ ಸಾಕು, ಸಣ್ಣದಾರೆ ಒಂದು 3 ಹಾಕಿ, ದಪ್ಪದಾರೆ 2 ಹಾಕಿದ್ರೆ ಸಾಕು. ಯಾಕಂದರೆ ಇದಕ್ಕೆ ಜಾಸ್ತಿ ಹುಳಿ ಬರೋದು ಬೇಡ, ನಮಗೆ ಟೇಸ್ಟ್ ಕೊಟ್ಟರೆ ಸಾಕು. ಟೊಮೊಟೊ ಹಾಕಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಟೊಮೊಟೊದಲ್ಲಿರೋ ನೀರಿನ ಅಂಶ ಎಲ್ಲ ಬಿಡಬೇಕು. ಯಾಕಂದರೆ ಉಪ್ಪನ್ನ ನೋಡಿ ಹಾಕೋಬೇಕಾಗುತ್ತೆ. ನಾವು ಚಿಕನ್ ಬೇಯಿಸ್ಬೇಕಾದ್ರೆ ಕೂಡ ನಾನು ಉಪ್ಪು ಹಾಕಿದ್ದೆ. ಉಪ್ಪು ಸ್ವಲ್ಪ ಅರಿಶಿನ ಪುಡಿ ಹಾಕಿ ಒಂದು ಅರ್ಧ ಗ್ಲಾಸ್ ನೀರು ಹಾಕ್ಬಿಟ್ಟು ಚೆನ್ನಾಗಿ ಅದನ್ನು ಬೇಯಿಸಿಟ್ಕೊಂಡಿದ್ದೆ ನಾನು. ನೀರು ಹಾಕೋದು ಬೇಡ ಜಾಸ್ತಿ ಅದಕ್ಕೆ. ಇದೆಲ್ಲ ಚೆನ್ನಾಗಿ ಫ್ರೈ ಆಗ್ತಿದ್ದಂಗೆ ಒಂದು 1/4 ಸ್ಪೂನಷ್ಟು ಅರಿಶಿನ ಪುಡಿ ಹಾಕಿದ್ದೀನಿ. ಅರಿಶಿನ ಪುಡಿನೂ ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ. ರಸ ಅನ್ನಕ್ಕಂತೂ ಸೂಪರಾಗಿರುತ್ತೆ. ಚಪಾತಿಗೆ ಇನ್ನೂ ಕೇಳ್ಕೊಳ್ಳೇಬೇಡಿ, ತುಂಬಾ ಚೆನ್ನಾಗಿರುತ್ತೆ. ನೋಡಿ, ನೀರು ಬಿಟ್ಟಿತ್ತಲ್ಲ ಅದೇ ನೀರೇ ಹಾಕ್ತಾಯಿದ್ದೀನಿ, ಬೇಕು ಅಂದರೆ ಆಮೇಲೆ ಹಾಕ್ಕೋಬೋದು. ನಾವೇನು ಕುಕ್ಕರಲ್ಲಿ ನಾನು ವಿಷಲ್ ತೆಗ್ದಿಟ್ಕೊಂಡಿದ್ನಲ್ಲ ಆ ಚಿಕನನ್ನೆಲ್ಲ ಹಾಕ್ಕೊಂಡು, ಆಲ್ರೆಡಿ ಇದು ಚಿಕನ್ ಎಲ್ಲ ಬೆಂದಿದೆ, ಇನ್ನೇನು ನಮಗೆ ಬೇಯೋದು ಬೇಡ, ಉಪ್ಪು ಖಾರ ಹೇಳಿದ್ರೆ ಸಾಕು. ಖಾರ ಹಿಡಿಬೇಕು, ಉಪ್ಪು ಕೂಡ ಹಾಕಿರೋದ್ರಿಂದ ಒಂದು 1/4 ಗಂಟೆ ಫ್ರೈ ಮಾಡಿದ್ರೆ ಸಾಕು, ನಮ್ಮ ಚಿಕನ್ ಚಾಪ್ಸು ರೆಡಿ ಆಗುತ್ತೆ. ಈ ತಲೆದು ಬಾಸಿಂಗ ಅಂತ ಬರುತ್ತಲ್ಲ ಅದನ್ನೆಲ್ಲ ನಾನು ಕಟ್ ಮಾಡಿ ಹಾಕಿದ್ದೀನಿ. ತುಂಬಾ ರುಚಿಯಾಗಿರುತ್ತೆ ಈ ಥರ ಮಾಡೋದ್ರಿಂದ. ಬೈಲರ್ ಕೋಳಿಲಿ ಮಾಡಿದ್ರೆ ಏನಾಗುತ್ತೆ ಅಂದರೆ ಎಲ್ಲ ಸ್ವಲ್ಪ ಮೆತ್ತಗಾಗ್ಬಿಡುತ್ತೆ, ಚೆನ್ನಾಗಿ ಸ್ವಲ್ಪ ಕುದಿಸೋಷ್ಟು ಬೇಯಿಸಿದಷ್ಟು ಮೆತ್ತಗಾಗೋಗುತ್ತೆ. ಈ ಥರ ಈ ಚಿಕನಲ್ಲಿ ಮಾಡಿದ್ರಿಂದ ನಾವು ಎಷ್ಟೇ ಕುದಿಸಿದ್ರೂ ಪೀಸಸ್ಸು ಒಡಿಲಿಲ್ಲ, ಹಾಗೇ ಇತ್ತು, ಅಷ್ಟೇ ಸಾಫ್ಟಾಗಿತ್ತು. ತಿನ್ಬೇಕಾದ್ರೆ ಕೂಡ ಅಷ್ಟೇ ರುಚಿಯಾಗಿತ್ತು. ಸ್ವಲ್ಪ ನಾನು ನೀರು ಹಾಕ್ಕೊಂಡು ಮಿಕ್ಸಿ ಬಟ್ಲು ತೊಳೆದಿದ್ದು ನೀರನ್ನೇ ಹಾಕ್ಕೊಂಡಿದ್ದೀನಿ. ಇದಕ್ಕೊಂದು 1/4 ಸ್ಪೂನಷ್ಟು ಚಿಕನ್ ಗರಂ ಮಸಾಲ, ಯಾವುದೋ ಇರುತ್ತೋ ಅದು ಪರವಾಗಿಲ್ಲ, ಯಾವುದೇ ಬೇಕು ಅಂತಲ್ಲ, ಚಿಕನ್ದಾದ್ರೂ ನಡೆಯುತ್ತೆ, ಮಟನ್ದಾದ್ರೂ ನಡೆಯುತ್ತೆ. ಅದನ್ನೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಜಾಸ್ತಿ ನೀರು ಹಾಕೋದು ಬೇಡ, ನಮಗೆ ಚಿಕನ್ ಚಾಪ್ಸ್ ಮಾಡ್ತಾ ಇರೋದ್ರಿಂದ ಇಷ್ಟೇ ಗಟ್ಟಿ ಇರಬೇಕು. ನೋಡಿ ಎಷ್ಟು ಚೆನ್ನಾಗಿ ಎಣ್ಣೆ ಬಿಟ್ಟಿದೆ ಅಂದರೆ, ತುಂಬಾ ಚೆನ್ನಾಗಿ ಎಣ್ಣೆ ಬಿಟ್ಟಿದೆ, ಅಷ್ಟೇ ರುಚಿಯಾಗಿರುತ್ತೆ. ನೋಡ್ತಾ ಇದ್ರೇ ಬಾಯಲ್ಲಿ ನೀರು ಬರುತ್ತಲ್ವ. ಇವತ್ತು ಭಾನುವಾರ ಬೇರೆ ಆಗಿರೋದ್ರಿಂದ ಒಂದ್ಸಲ ಈ ಥರ ಟ್ರೈ ಮಾಡಿ, ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ವಿಡಿಯೋ ಶೇರ್ ಮಾಡಿದ್ದೀನಿ. ಚಪಾತಿಗಂತೂ ಮಾಡಿಸ್ದಂಗಿತ್ತು. ನೋಡಿದ್ರಲ್ಲ ಫ್ರೆಂಡ್ಸ್, ನಾನು ಹೇಗೆ ಮಾಡಿದೆ ಅಂತ ವಿಡಿಯೋ ಶೇರ್ ಮಾಡಿದ್ದೀನಿ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಸರ್ಗ ಕುಕಿಂಗ್ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇಷ್ಟವಾದರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ. ನಾನು ವಿಡಿಯೋನ ಹೋಗಿ ಬರ್ತೀನಿ. ನಮಸ್ತೆ, ಬಾಯ್ ಬಾಯ್ ಫ್ರೆಂಡ್ಸ್.